ಅಷ್ಟೇ ಆ ಬೆಳಕಷ್ಟೇ ಕಾಣ್ತಿದೆ. ನೋಡಿ ಅಲ್ಲೇ ನೋಡಿ, ಒಳಗಡೆ ಹೋಗಿ ಬೆಳಕನ್ನು ದಾಟಿ ನೋಡಿ, ಏನ್ ಕಾಣಿಸ್ತಾ ಇದೆ ನೋಡಿ. ಹ್ಮ್. ಆ, ತಲೆಗೆ ಆ, ಪೇಟ ಕುತ್ಕೊಂಡಿರೋ ತರ, ಆ, ಪಂಚೆ ಹಾಕಿರೋ ತರ ಒಬ್ರಿದ್ದಾರೆ. ಹೋಗಿದಾರಾ ಅವ್ರ ಪಕ್ಕ ಗಂಡ ಅವರು? ಈ- ಹಾ, ವೆರಿ ಅವ್ರ ಗುಡ್. ಪಕ್ಕ ಒಬ್ರು ಹೆಂಗ್ಸಿದ್ದಾರೆ. ಹ್ಮ್. ಓಕೆ, ಅದು ನಿಮ್ಮ ಹಿಂದಿನ ಜನ್ಮ ಆಗಿದೆ. ನೋಡಿ, ದೀರ್ಘವಾಗಿ ಗಮನಿಸಿ. ಅದರಲ್ಲಿ ನೀವು ಯಾರಾಗಿದ್ದೀರಿ ನೋಡಿ. ಆ ಪೇಟ ಹಾಕೊಂಡಿದಾರಲ್ವಾ, ಅವರೇ ನೀವಾಗಿದ್ದೀರಾ. ಆ ಗಂಡ್ಮಗುನೇ ನೀವಾಗಿದ್ದೀರಾ ನೋಡಿ. ಗೊತ್ತಾಗ್ತಾ ಇಲ್ಲ. ಓಕೆ, ಎಷ್ಟು ವಯಸ್ಸಿರ್ಬೋದು ಅವ್ರಿಗೀಗ ಅಂದಾಜು? ಹ್ಮ್. ಅಂದಾಜು 35 ಒಳಗಡೆ. ಅವ್ರ ಪಕ್ಕದಲ್ಲಿ ನಿಂತಿದಾರಲ್ಲ, ಯಾರು ಅವರು? ಅವ್ರ ಹೆಂಡತಿನ ಯಾರು ನೋಡಿ. ಹೆಂಡತಿ ಹೆಂಡತಿ ಇದ್ದಾರೆ. ಈಗ ಆ ಯಜಮಾನರು ಕಾಣಿಸ್ತಾ ಇದಾರಲ್ಲ, ಮನುಷ್ಯ ಹ್ಮ್. ಯಾವ ತರದ ಬಟ್ಟೆ ಹಾಕೊಂಡಿದ್ದಾರೆ ಅವರು? ಯಾವ ಬಣ್ಣದ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ. ಹ್ಮ್. ತಲೆಗೆ ಕೇಸರಿ ಪೇಟ ಇದೆ. ವೆರಿ ಗುಡ್. ವೈಟ್ ಕಲರ್ ಹ್ಮ್. ಶಾರ್ಟ್ ಕುರ್ತಾ, ಓಕೆ, ಈಗ ಧೋತಿ. ಹ್ಮ್. ಅವರ ಮನೆಗೆ ಹೋಗ್ತಾ ಇದ್ದೀವಿ, ಆಯ್ತಾ? ಅವರ ಮನೆಗೆ ಹೋಗಿ, ಅವರ ಮನೆಗೆ ಹೋಗಿ ನೋಡಿ, ಅವರ ಮನೆ ಹೇಗಿದೆ, ಮನೆಯಲ್ಲಿ ಇನ್ನೂ ಯಾರ್ಯಾರಿದ್ದಾರೆ, ಅವರ ಮನೆಯ ವಾತಾವರಣ ಹೇಗಿದೆ, ಅವರು ಶ್ರೀಮಂತರಿದ್ದಾರ, ಬಡವರಿದ್ದಾರ, ಹೇಗಿದೆ ನೋಡಿ. ಗೊತ್ತಾಗ್ತದೆ ನೋಡಿ. ಹಳೆ ಕಾಲದ ಮನೆ. ನಿಮ್ಮ ಮನೆಯಾ? ಹೆಂಚಿನ ಮನೆ ಇದೆ. ವೆರಿ ಗುಡ್. ಮನೆ ಒಳಗಡೆ ಹೋಗಿ ನೋಡಿ, ಯಾರ್ಯಾರಿದ್ದಾರೆ ಮನೆಯಲ್ಲಿ. ಒಬ್ಬ ಅಜ್ಜಿ ಇದ್ದಾರೆ. ಹ್ಮ್. ಮತ್ತೆ ಅವ್ರ ಮನೆ ಒಳಗೆ ಹುತ್ತಾ ಇದೆಯಾ? ಹೌದು, ಅವ್ರ ಮನೆ ಒಳಗಡೆ ಹುತ್ತ ಕಾಣ್ತಿದೆ, ಬೆಳಕು ಕಾಣ್ತಿದೆ ಹಾಗೆ. ಹಾವಿದೆಯಾ ಅದರಲ್ಲಿ? ಅದ್ರೊಳಗಡೆ ಇದೆ, ಆದ್ರೆ ಆ ಹುಡುಗ ಆಟ ಆಡ್ತಿರೋದು ಮನೆ ಹೊರಗಡೆ ಕಾಣಿಸ್ತಿದೆ ನಿಮ್ಗೆ. ಆಯ್ತು, ಈಗ ಆ ಹುತ್ತ ಇದೆ, ಹುತ್ತದಲ್ಲಿ ಹಾವಿತ್ತಲ್ವಾ? ಹ್ಮ್. ಏನಾದ್ರು ನಡೀತಾ ಘಟನೆ ಅದಕ್ಕೆ, ಆ ಹಾವಿಗೆ ಸಂಬಂಧಪಟ್ಟ ಹಾಗೆ? ಆ ಹಾವಿಗೆ ಏನಾದ್ರು ಹಾನಿ ಮಾಡಿದ್ರ? ಏನಾಯ್ತು ನೋಡಿ.
ಗೊತ್ತಾಗ್ತಿದ್ಯಾ? ಯಾರೋ ಜಂತು ಬ್ಯಾಕ್ ಇಂದ ಕಾಣ್ತಿದ್ದಾರೆ ಅಷ್ಟೇ. ಓಕೆ. ಹ್ಮ್. ನೋಡಿ, ಏನಾದ್ರೂ ನಡೀತಾ? ಹಾವಿಗೆ ಏನಾದ್ರೂ ತೊಂದರೆ ಮಾಡಿದ್ರಾ? ಹಿಂಸೆ ಮಾಡಿದಿರಾ ನೋಡಿ? ಸ್ವಲ್ಪ ಮುಂದೆ ಹೋಗಿ ನೋಡಿ, ಏನಾದ್ರೂ ಘಟನೆಗಳು ನಡೀತಾ ನೋಡಿ ಹಾವಿಗೆ ಸಂಬಂಧಪಟ್ಟ ಹಾಗೆ. ಗೊತ್ತಾಗ್ತಿದ್ಯಾ? ಹ್ಮ್. ಯಾರೋ ಜಂತು ಹಾವಿಗೆ ಹೊಡಿತಿದ್ದಾರೆ. ಹೊಡಿತಾ ಇದಾರಾ? ಹ್ಮ್. ಯಾರವರು ಜೆಂಟ್ಸು? ಏನಾಗ್ಬೇಕು ಅವ್ರು ನೋಡಿ? ಹ್ಮ್. ಅವರ ತಂದೆ ಇರಬೇಕು. ಹ್ಮ್. ಅದೇ ಅವರು ತಲೆಗೆ ಪೇಟ ಸುತ್ಕೊಂಡಿದ್ರಲ್ಲ ಅವ್ರೇನಾ? ಅವರಲ್ಲ, ಇವರು ಟವಲ್ ಸುತ್ಕೊಂಡಿದ್ದಾರೆ. ಒಟ್ನಲ್ಲಿ ಇವರ ಸಮ್ಮುಖದಲ್ಲೇ ನಡೀತಾ ಇದೆ. ಹ್ಮ್. ಹ್ಮ್. ಓಕೆ, ಅದಾಗ್ಲಿ. ಈಗ ನೋಡಿ, ಆ ಮನುಷ್ಯ ಅಂದ್ರೆ ನೀವು ಆ ಜನ್ಮದಲ್ಲಿ ಎಷ್ಟು ವರ್ಷ ಬದುಕಿದ್ರಿ? ನಿಮ್ಮ ಸಾವಿನ ಅಂತ್ಯ ಸಮಯಕ್ಕೆ ಬನ್ನಿ. ಇನ್ನೇನು ದೇಹದಿಂದ ಪ್ರಾಣ ಹೊರಗಡೆ ಬರ್ತಾ ಇದೆ. ಆತ್ಮ ದೇಹದಿಂದ ಹೊರಗಡೆ ಬಂದಿದೆ. ಬಂದು ಸತ್ತಿರುವ ತನ್ನ ದೇಹವನ್ನ ನೋಡ್ತಾ ಇದೆ. ನೋಡ್ತಾ ಆ ಆತ್ಮಕ್ಕೆ ಏನ್ ಅನಿಸ್ತಾ ಇದೆ? ಆಗ್ತಿದ್ಯಾ? ನೋಡಿ, ಇಲ್ಲ, ನನಗೆ ಗೊತ್ತಿಲ್ಲ. ಆ ಯಜಮಾನ ಇದ್ನಲ್ವಾ, ಅವನ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ಇನ್ನೇನು ಅವನಿಗೆ ಪ್ರಾಣ ತ್ಯಾಗ ಆಗ್ತಾ ಇದೆ. ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಸತ್ತು ಹೋಗಿರುವ ತನ್ನ ದೇಹವನ್ನೇ ಆತ್ಮ ನೋಡ್ತಾ ಇದೆ. ನೋಡ್ತಾ ಇರುವಾಗ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ರಕ್ತ ಕಕ್ತಾ ಇದ್ದಾರೆ. ರಕ್ತ ಕಕ್ತಾ ಇದ್ದಾರೆ ಸಾಯೋ ಟೈಮಲ್ಲಿ. ಹ್ಮ್. ವೆರಿ ಗುಡ್. ನೋಡಿ, ಆತ್ಮ ಹೊರಗಡೆ ಬಂದಿದೆ. ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಈಗಾಗ್ಲೇ ಅವರಿಗೆ ಪ್ರಾಣ ಹೋಗಿದೆ. ಆತ್ಮ ಸತ್ತು ಹೋಗಿರೋ ತನ್ನ ದೇಹವನ್ನೇ ನೋಡ್ತಾ ನಿಂತ್ಕೊಂಡಿದೆ. ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಹ್ಮ್. ಏನ್ ಅನ್ನಿಸ್ತಾ ಇದೆ? ಆತ್ಮ ಕಾಣಿಸ್ತಾ ಇದೆಯಾ? ಮಾತಾಡ್ಬೇಕು. ಇಲ್ಲ, ಇಲ್ಲ. ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಬಾಡಿ ಬಾಡಿ ಹತ್ತಿದೆ ಅಷ್ಟೇ. ಬಾಡಿ. ಅವ್ರು ಸತ್ತಿದ್ದಾರೆ ಅಷ್ಟೇ. ಓಕೆ, ನೋಡಿ, ಆತ್ಮ ಹೊರಗಡೆ ಬಂದಿದೆ. ಆತ್ಮ ಹೊರಗಡೆ ಬಂದು ಸತ್ತೋಗಿರೋ ತನ್ನ ದೇಹವನ್ನು ನೋಡ್ತಾ ಇದೆ. ಆತ್ಮದ ಭಾವನೆಗಳು ಹೇಗಿದಾವೆ? ಆತ್ಮಕ್ಕೆ ಏನು ಅನಿಸ್ತಾ ಇದೆ?
ಹ್ಮ್. ಗೊತ್ತಾಗ್ತಿದ್ಯಾ? ಇಲ್ಲ. ಹ್ಮ್. ಆಯ್ತು. ಈಗ ನೋಡಿ, ಆ ಆತ್ಮಕ್ಕೆ ಏನಾದ್ರೂ ದುಃಖ, ಅಸಮಾಧಾನ, ಅತೃಪ್ತಿ ಏನಾದ್ರೂ ಇದ್ರೆ ಆ ಬದುಕಿನಲ್ಲಿ ಏನೆಲ್ಲ ತಪ್ಪು ಮಾಡ್ತೇವೆ. ಒಂದು ವೇಳೆ ಹಿಂಸೆ ಮಾಡುತ್ತೇವೆ, ಹ್ಮ್ ಯಾವ್ದಾದ್ರು ಜೀವರಾಶಿಗಳನ್ನು ಕೊಂದಿದ್ರು, ಆ ಎಲ್ಲ ತಪ್ಪಿಗಾಗಿ ಆ ಎಲ್ಲ ಆತ್ಮಗಳಲ್ಲಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದೇವೆ. ಕ್ಷಮಾಪಣೆಯನ್ನು ಕೇಳ್ಕೊಳ್ಳಿ. ಸಾರಿ, ಸಾರಿ, ಸಾರಿ. ಆ ಸರ್ಪವನ್ನು ನೀವು ಕೊಂದಿರಿ ಅಲ್ವಾ? ಆ ಸರ್ಪದ ಆತ್ಮವನ್ನ ಆವಾಹನೆ ಮಾಡ್ತಾ ಇದ್ದೇವೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ನೋಡಿ, ಆ ಸರ್ಪ ಬಂದಿದೆ. ಆ ಸರ್ಪದ ಮುಂದೆ ಆ ಆತ್ಮ, ನೀವು, ನಿಮ್ಮದೇ ಅದು ಆತ್ಮ. ಕ್ಷಮಾಪಣೆಗೆ ಹೌದು. ಕ್ಷಮೆಯನ್ನು ಕೇಳ್ಕೊಳ್ಳಿ. ನಮಗೆ ಅಜ್ಞಾನದಲ್ಲಿ ತಿಳಿಯದೆ ಅನ್ಯವಾಗಿ ಏನೋ ತಪ್ಪು ನಡೆದಿದೆ, ದಯಮಾಡಿ ನನ್ನ ಕ್ಷಮಿಸು. ನನ್ನನ್ನ ಈ ನಾಗದೋಷ ಸಮಸ್ಯೆಯಿಂದ ಮುಕ್ತನನ್ನಾಗಿಸು ಅಂತ ಹೇಳಿ ಆ ಒಂದು ನಾಗದ ಸರ್ಪದ ಆತ್ಮದಲ್ಲಿ ಕ್ಷಮಾಪಣೆ ಕೇಳ್ಕೊಳ್ಳಿ. ನಮ್ಮ ಗುರುಗಳ ಸಮ್ಮುಖದಲ್ಲಿ ನಾನು ಕ್ಷಮೆಯನ್ನು ಕೇಳ್ಕೊಳ್ತಾ ಇದ್ದೇನೆ ಪಶ್ಚಾತ್ತಾಪದಿಂದ. ದಯಮಾಡಿ ನನ್ನನ್ನು ಕ್ಷಮಿಸು. ಸಾರಿ, ಸಾರಿ, ಸಾರಿ. ನೋಡಿ, ಆ ಸರ್ಪದ ಆತ್ಮ ಏನ್ ಹೇಳ್ತಾ ಇದೆ ನನಗೆ. ಅದು ಮುಟ್ಟುತ್ತಾ ಇದೆ. ಹ್ಮ್. ಹ್ಮ್. ಹೇಳಿ ಅದಕ್ಕೆ, ಇನ್ನು ಮುಂದೆ ನನ್ನ ತಪ್ಪಿನ ಅರಿವಾಗಿದೆ, ನನ್ನನ್ನು ಕ್ಷಮಿಸಿ ಆಶೀರ್ವಾದ ಮಾಡು, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಆಶೀರ್ವಾದ ಮಾಡ್ಲಿಕ್ಕೆ ಹೇಳಿ. ನಾನು ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ. ಗುರುಗಳ ಸಮ್ಮುಖದಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದೀನಿ. ದಯಮಾಡಿ ನನ್ನನ್ನು ಕ್ಷಮಿಸಿ. ನೋಡಿ ಏನು ಹೇಳ್ತಾ ಇದೆ. ಅದು ಕಣ್ಣೀರಾಗ್ತಾ ಇದೆ. ಯಾಕೆ, ಏನಾಗಿದೆ ಅಂತ ಹೇಳಿ. ಸಂಸ್ಕಾರ ಸಿಕ್ಕಿಲ್ವಾ? ಏನಾಗಿದೆ, ಏನು ದುಃಖಕ್ಕೆ ಏನು ಕಾರಣ? ನೋಡಿ, ಕೇಳಿ ಗೊತ್ತಾಗ್ತದೆ. ಗೊತ್ತಾಗ್ತಿದೆಯಾ? ಇಲ್ಲ. ಹ್ಮ್. ಆಯ್ತು. ನೋಡಿ, ನನ್ನ ಕೈಯಿಂದ ಒಂದು ದಿವ್ಯವಾದ ಶಕ್ತಿ ಬೆಳಕಿನ ರೂಪದಲ್ಲಿ ಆ ಸರ್ಪದ ಆತ್ಮದ ಮೇಲೆ ಬೀಳ್ತಾ ಇದೆ. ಆ ಬೆಳಕು, ಆ ಶಕ್ತಿಯ ರೂಪದ ಬೆಳಕು ಆ ಸರ್ಪಕ್ಕೆ ಸದ್ಗತಿಯನ್ನು ದೊರಕಿಸಿಕೊಡ್ತಾ ಇದೆ. ಆ ಸರ್ಪದ ಸಂಪೂರ್ಣ ಅದರ ಶರೀರಕ್ಕೆ ಸಂಸ್ಕಾರ ಆಗಲಿ. ಅಗ್ನಿಯಲ್ಲಿ ಆಹುತಿ ಮಾಡ್ತಾ ಇದ್ದೀನಿ. ಅಗ್ನಿಯಲ್ಲಿ ಆಹುತಿಯನ್ನು ನೀಡಿದ್ದೇನೆ. ಅದು ಯಾವ ಲೋಕಕ್ಕೆ
ಆತ್ಮ ಸಂಬಂಧಪಟ್ಟಿದೆಯೋ ಆ ಲೋಕಕ್ಕೆ ನಿರರ್ಗಳವಾಗಿ ಆರಾಮದಾಯಕವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಅದು ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೇನೆ. ಆ ಸರ್ಪದ ಆತ್ಮಕ್ಕೆ ಸದ್ಗತಿಯನ್ನ ದೊರಕಿಸಿಕೊಡ್ತಾ ಇದ್ದೇನೆ. ಆ ಸರ್ಪದ ಆತ್ಮದ ಒಳಗೆ ಆ ಬೆಳಕು, ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ವಿಶ್ವಾಸ, ಸ್ನೇಹ, ಸಂತೋಷದ ಶಕ್ತಿಯನ್ನ ತುಂಬುತ್ತಾ ಇದೆ. ಈಗ ಅದರಲ್ಲಿರೋ ದುಃಖಗಳೆಲ್ಲ ನಿವಾರಣೆಯಾಗಿದೆ. ಆ ಖುಷಿಯಿಂದ ಆತ್ಮ ಆಶೀರ್ವಾದ ಮಾಡ್ತಾ ಇದೆ. ನೋಡಿ, ಇವಾಗ ಆ ಸರ್ಪದ ಆತ್ಮವನ್ನು ನೋಡಿ ಏನ್ ಅನ್ನಿಸ್ತಾ ಇದೆ, ಏನ್ ಮಾಡ್ತಾ ಇದೆ, ಏನ್ ಹೇಳ್ತಾ ಇದೆ? ಖುಷಿಯಾಗಿ ಹ್ಮ್, ಓಡಾಡ್ತಾ ಇದೆ ಅದು. ಹೌದಾ? ಹ್ಮ್. ಓಕೆ, ನೋಡಿ, ಅದಕ್ಕೆ ಹೇಳಿ, ಕೇಳಿ ಅದಕ್ಕೆ, ನನಗೆ ಇದ್ದಂತಹ ಕೇಳಿದ್ರು ಹಾವು ಕಾಣ್ತಿದೆ. ನಮ್ಮ ಕುಟುಂಬಕ್ಕೆ ಇದ್ದ, ನಮಗೆ ಇದ್ದ ಸರ್ಪದೋಷ ಈ ಕ್ಷಣದಿಂದ ಪರಿಹಾರ ಆಗಿದೆಯಾ? ಕೇಳಿ. ನಮ್ಮ ಕುಟುಂಬಕ್ಕೆ ಇದ್ದ ಪ್ರದೇಶ ನಿವಾರಣೆಯಾಗಿದೆ. ಏನ್ ಹೇಳ್ತಾ ಇದೆ? ಹ್ಮ್. ನೀನು ಮಾತಾಡ್ತಿಲ್ಲ. ನೋಡಿ. ಇನ್ನೊಂದು ಹಾವಿನ ಜೊತೆ ಇದೆ ಹ್ಮ್. ಅದು. ಹ್ಮ್. ಹೌದು. ಹ್ಮ್. ಆಯ್ತು, ಒಳ್ಳೇದಾಗ್ಲಿ. ಆಯ್ತಾ? ಆ ಪರಬ್ರಹ್ಮನಿಂದ ಒಂದು ದಿವ್ಯವಾದ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಆ ಪರಬ್ರಹ್ಮನಿಂದ ಒಂದು ದಿವ್ಯವಾದ ಶಕ್ತಿ ಆ ಎರಡೂ ಸರ್ಪಗಳ ಮೇಲೆ ಬಂದು ತುಂಬಿಕೊಳ್ತಾ ಇದೆ. ಆ ಪರಬ್ರಹ್ಮನ ಶಕ್ತಿ ಬೆಳಕಿನ ರೂಪದಲ್ಲಿ ಆ ಎರಡೂ ಸರ್ಪಗಳ ಒಳಗೆ ಆ ಶಕ್ತಿ, ಪರಬ್ರಹ್ಮನ ಶಕ್ತಿ, ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ವಿಶ್ವಾಸ, ಸಂತೋಷ, ನೆಮ್ಮದಿಯ ಭಾವವನ್ನು ತುಂಬುತ್ತಾ ಇದೆ, ಕ್ಷಮಾಗುಣವನ್ನು ತುಂಬುತ್ತಾ ಇದೆ. ಆ ಎರಡೂ ಸರ್ಪಗಳಲ್ಲಿ ನಾನು ಆದೇಶ ಮಾಡ್ತಾ ಇದ್ದೇನೆ, ಅವರು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಈ ಕ್ಷಣದಲ್ಲಿ ಅವರ ಮೇಲೆ ಇದ್ದಂತ ಎಲ್ಲ ಆ ದೋಷ ಏನಿದೆ, ಕರ್ಮ ಏನಿದೆ, ಸರ್ಪದ ದೋಷವನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾನು ಆದೇಶ ಮಾಡ್ತಾ ಇದ್ದೇನೆ. ಆ ಎರಡೂ ಸರ್ಪಗಳು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ಆ ನಾಗದೋಷದಿಂದ ನಿಮ್ಮನ್ನು ಮುಕ್ತ ಮಾಡ್ತಾ ಇದ್ದಾರೆ. ನೋಡಿ, ಏನು ಗೊತ್ತಾಗ್ತಾ ಇದೆ ನಿಮಗೆ? ಹಾವುಗಳು ಮನುಷ್ಯ ರೂಪದ ಕಾಣ್ತಿದ್ದಾರೆ. ಹ್ಮ್. ಅವ್ರ ಕೈಗಳು ಹಾಕೊಂಡಿದ್ದಾರೆ. ಆಯ್ತು, ಕೇಳಿ ಅವರಿಗೆ ಏನಾದ್ರು ಮೆಸೇಜ್ ಕೊಡ್ತಾರೋ ಕೇಳಿ. ಪರಿಹಾರ ಹ್ಮ್. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನೀವು ನನಗೆ ಉತ್ತರ ಕೊಡಬೇಕು. ಈ ಕ್ಷಣದಲ್ಲಿ ನನ್ನೆಲ್ಲ ದೋಷ ಪರಿಹಾರ ಮಾಡಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ. ಹ್ಮ್. ಹ್ಮ್. ಪ್ರಕೃತಿ. ಹ್ಮ್. ನಾಗದೋಷ. ಮನ್ಸಲ್ಲೇ ಹೇಳ್ಕೊ. ನನ್ನ ಅಜ್ಞಾನದಿಂದ
ಆಗಿದೆ ಅಂತ ಹೇಳ್ತಿದ್ದಾರೆ. ಹ್ಮ್ ನನ್ನ ಅಜ್ಞಾನದಿಂದ ಆ ಥರ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಅವರಿಂದಲೇ ತಪ್ಪಾಗಿದೆ ಅಂತ. ನನ್ನ ತಪ್ಪಿಂದ. ಹ್ಮ್ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀರಲ್ವಾ, ಅದಕ್ಕೆ ಕ್ಷಮಿಸ್ಲಿಕ್ಕೆ ಹೇಳಿ, ಆ ಸ್ವಲ್ಪ ದೋಷದಿಂದ ಮುಕ್ತ ಮಾಡ್ಲಿಕ್ಕೆ ಹೇಳಿ. ಕ್ಷಮಿಸಿದ್ದೀನಿ. ವೆರಿ ಗುಡ್. ಇನ್ನು ಮುಂದೆ ಹ್ಮ್ ಚೆನ್ನಾಗಿರುವಿ ಹ್ಮ್ ಅಂತ ಹೇಳ್ತೀನಿ. ಅಂತ ಹೇಳ್ತಾ ಇದೀಯಾ? ಓಕೆ. ಎಲ್ಲ ಸರ್ಪದೋಷ ನಿವಾರಣೆ ಆಗಿದೆಯಾ? ಹ್ಮ್ ಎಸ್ ಮಾಸ್ಟರ್. ಹ್ಮ್ ಎಸ್ ಮಾಸ್ಟರ್. ಆಗಿದೆಯಾ? ಆಗಿದೆ. ವೆರಿ ಗುಡ್. ಆಯ್ತು. ಆ ಎರಡೂ ಸರ್ಪಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೀವು ಆ ಜನ್ಮದಲ್ಲಿ ಏನೆಲ್ಲ ನೋವಾಗಿದೆ, ದುಃಖ ಆಗಿದೆ, ಅಸಮಾಧಾನ ಆಗಿದೆ, ಅತೃಪ್ತಿ ಆಗಿದೆ, ಆ ಎಲ್ಲ ನಿಮ್ಮ ದುಃಖ, ನೋವು, ಅಸಮಾಧಾನ, ಅತೃಪ್ತಿ, ಕರ್ಮ, ಪಾಪ ಎಲ್ಲವನ್ನು ಕೂಡ ಆ ಸತ್ತಿರುವ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲವನ್ನ ರಿಲೀಸ್ ಮಾಡಿ. ನೀವು ಅನ್ಕೊಂಡ್ರು ಸಾಕು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ. ಅದೆಲ್ಲವೂ ರಿಲೀಸ್ ಆಗ್ತದೆ. ಆಯ್ತು? ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ಎಲ್ಲ ರಿಲೀಸ್ ಆಗ್ತಾ. ಈಗ ಆತ್ಮಕ್ಕೆ ಸಂತೋಷ, ಸಮಾಧಾನ, ಖುಷಿ ಆಗ್ತಾ ಇದೆ. ಹಾಗೆ ಆ ಆತ್ಮ ಮೇಲೆ ಹೋಗ್ತಾ, ಹಾಗೆ ಮೇಲೆ ಹೋಗ್ತಾ 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 ಯಮಲೋಕಕ್ಕೆ ಬಂದಿದೆ. ಯಮಲೋಕಕ್ಕೆ ಬಂದು ಅಲ್ಲಿ ಯಮಧರ್ಮರಾಜನನ್ನ ದರ್ಶನ ಮಾಡ್ತಾ ಇದ್ದೀರಿ. ನೋಡಿ, ಯಮಧರ್ಮರಾಜನನ್ನ ಆವಾಹನೆ ಮಾಡ್ತಾ ಇದ್ದೀರಿ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ನೀವೀಗ ಯಮಲೋಕದಲ್ಲಿದ್ದೀರಿ. ಯಮಧರ್ಮರಾಜನನ್ನು ನೋಡ್ತಾ ಇದ್ದೀರಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಕಪ್ಪು ಬಟ್ಟೆ ಹಾಕೊಂಡಿದ್ದಾರೆ. ಹ್ಮ್ ಕಾಣಿಸ್ತಾ ಇದ್ದಾರಾ? ಸೈಡಲ್ಲಿ ಮಾತ್ರ ಕಾಣ್ತಿದ್ದಾರೆ. ನೋಡಿ, ನನ್ನಿಂದ ಒಂದು ದಿವ್ಯವಾದ ಶಕ್ತಿ ಅವ್ರ ಮೇಲೆ ಬೀಳ್ತಾ ಇದೆ. ನೋಡಿ, ಈಗ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದ್ದಾಳೆ. ಕಾಣಿಸ್ತಾ ಇದ್ದಾರಾ?
ಹಾಸನದ ಮೇಲೆ ಕುತ್ಕೊಂಡಿದ್ದಾರೆ. ಹ್ಮ್ ಹಾಸನದ ಮೇಲೆ ಕೂತ್ಕೊಂಡಿದ್ದಾರೆ. ಓಕೆ, ನಮಸ್ಕಾರ ಮಾಡಿ ಅವರಿಗೆ. ನಾನು ನನ್ನ ಕರ್ಮವನ್ನು ನೋಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ ನನ್ನ ಕರ್ಮಗಳನ್ನು ತೋರಿಸಿ ಅಂತ ಹೇಳಿ ನಿಮ್ಮ ಆಕಾಶಿಕ್ ರೆಕಾರ್ಡ್ ಅನ್ನ ಓಪನ್ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಕರ್ಮದ ಪುಸ್ತಕವನ್ನ ತೆರೆದು ಎಷ್ಟು ನಿಮ್ದು ಕರ್ಮ ಬ್ಯಾಲೆನ್ಸ್ ಇದೆ, ಎಷ್ಟಿದೆ ನೋಡ್ಲಿಕ್ಕೆ ಹೇಳಿ. ಗೊತ್ತಾಗ್ತಿದ್ಯಾ? ಇಲ್ಲ, ಏನ್ ಮಾಡ್ತಾ ಇದ್ದಾರೆ? ಕೂತಿದ್ದಾರೆ. ಹೋಗಿದಾರಾ? ಕೂತ್ಕೊಂಡಿದ್ದಾರೆ. ನೋಡಿ, ಅವ್ರ ಪುಸ್ತಕವನ್ನ ತೆಗಿಲಿಕ್ಕೆ ಹೇಳಿ. ತೆಗೆದು ನಿಮ್ಮ ಕರ್ಮದ ಪುಸ್ತಕವನ್ನು ತೆಗೆದು ನಿಮ್ಮ ಆಕಾಶಿಕ್ ರೆಕಾರ್ಡ್ ಅನ್ನು ತೆಗೆದು ನೋಡ್ಲಿಕ್ಕೆ ಹೇಳಿ. ನೋಡಿ ಎಷ್ಟಿದೆ ನಿಮ್ಮ ಕರ್ಮ, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ಬ್ಲಾಕೇಜ್ ಇದೆ, ಹೇಗಿದೆ ಸ್ಥಿತಿ ಅವರದ್ದು ನೋಡಿ. ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಯಾರೋ ಬುಕ್ ಓಪನ್ ಮಾಡಿದ್ದಾರೆ, ಹಾ, ಆದ್ರೆ ಏನು ಹೇಳ್ತಾ ಇಲ್ಲ. ನೋಡಿ ಗೊತ್ತಾಗ್ತದೆ ನೋಡಿ. ಈಗ ನೋಡ್ತಾ ಇರಿ, ಅವ್ರು ಹೇಳ್ತಾರೆ ನೋಡಿ, ತೋರಿಸ್ತಾರೆ ನಿಮಗೆ ಎಷ್ಟು ಇದೆ, ಏನಿದೆ, ಹೇಗಿದೆ ಅಂತ ನೋಡಿ. ಆ ಪುಸ್ತಕವನ್ನು ನೋಡಿ, ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಈಗ ಗೊತ್ತಾಗ್ತಿದ್ಯಾ? ಪುಸ್ತಕ ನನಗೆ ತೋರಿಸ್ತಾ ಇದ್ದಾರೆ. ಹ್ಮ್ ಏನ್ ಕಾಣಿಸ್ತಾ ಇದೆ, ಏನ್ ಗೊತ್ತಾಗ್ತಾ ಇದೆ ನಿಮ್ಗೆ? ಆದ್ರೆ ಏನು ಗೊತ್ತಾಗ್ತಾ ಇಲ್ಲ ಅದರಲ್ಲಿ ನನಗೆ. ನೋಡಿ, ಈಗ ನನ್ನ ಕೈಯಿಂದ ಒಂದು ದಿವ್ಯವಾದ ಬೆಳಕು ಶಕ್ತಿಯ ರೂಪದಲ್ಲಿ ನಿಮ್ಮ ಮೇಲೆ ಬೀಳ್ತಾ ಇದೆ, ನಿಮ್ಮ ಮೇಲೆ ಹರಿದು ಬರ್ತಾ ಇದೆ. ನಿಮಗೆ ಈಗ ಅಗಾಧವಾದ ದಿವ್ಯ ಚೈತನ್ಯ ಶಕ್ತಿ ಬರ್ತಾ ಇದೆ. ಆ ಶಕ್ತಿಯಿಂದ ನಿಮಗೆ ಅದೆಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಗ್ತಿದೆಯಾ? ಹ್ಮ್ ಏನು ಕಾಣ್ತಾ ಇಲ್ಲ ಅಷ್ಟೇ. ನೋಡಿ, ದೀರ್ಘವಾಗಿ ಗಮನಿಸ್ತಾ ಇರಿ. ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಗೊತ್ತಾಗ್ತಿದ್ಯಾ? ಹ್ಮ್ ಇಲ್ಲ, ಬೆಳಕು ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ. ಅವರಿಗೆ ಕೃತಜ್ಞತೆಗಳನ್ನು ತಿಳಿಸಿ, ಥ್ಯಾಂಕ್ ಯು ಹೇಳಿ, ಏನಾದರೂ ಮೆಸೇಜ್ ಕೊಡ್ತಾರೆ ಕೇಳಿ, ನಮಸ್ಕಾರ ಮಾಡಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಧನ್ಯವಾದಗಳನ್ನು ಹೇಳಿ.
ಗೊತ್ತಾಗ್ತಿದ್ಯಾ? ಹ್ಮ್. ಹ್ಮ್. ಕೈ ಎತ್ತಿ ಆಶೀರ್ವಾದ ಮಾಡ್ತಿದ್ದಾರೆ. ವೆರಿ ಗುಡ್. ಮತ್ತೆ ಹೇಳಿ, ನನಗೆ ಇನ್ನು ಮುಂದೆ ಒಳ್ಳೇದು ಮಾಡಿ, ನನ್ನ ಕರ್ಮಗಳನ್ನೆಲ್ಲ ಕಳ್ಕೊಂಡು ನಾನು ಸಾಧನೆ ಮಾಡಿ ಉತ್ತಮ ಜೀವನ ನಡೆಸಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳುವಾಗ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ. ಗೊತ್ತಾಯ್ತಾ? ಹ್ಮ್. ಹ್ಮ್. ಗೊತ್ತಾಗ್ತಿದ್ಯಾ? ಆಶೀರ್ವಾದ ಮಾಡ್ತಿದ್ದಾರೆ. ಈಗ ಕೃತಜ್ಞತೆಗಳನ್ನು ತಿಳಿಸಿ ಅವರಿಗೆ. ಥ್ಯಾಂಕ್ ಯು. ಹ್ಮ್. ಥ್ಯಾಂಕ್ ಯು. ನಾವೀಗ ನೀವು ಎಷ್ಟೋ ಅನೇಕ ಜನ್ಮಗಳನ್ನ ಎತ್ತಿ ಬಂದಿದ್ದೀವಿ. ಅನೇಕ ಜನ್ಮಗಳಲ್ಲಿ ಎಷ್ಟೋ ಜೀವರಾಶಿಗಳಿಗೆ, ಆತ್ಮಗಳಿಗೆ, ಪಶು ಪಕ್ಷಿ ಪ್ರಾಣಿ ಪ್ರಕೃತಿ ಎಲ್ಲ ಸಂಕುಲಕ್ಕೆ ಹಿಂಸೆ ಮಾಡಿದ್ದೀರಿ, ತೊಂದರೆ ಮಾಡಿದ್ದೀರಿ, ಕಷ್ಟ ನೀಡಿದ್ದೀರಿ, ಮಾಡಬಾರದ ಅನ್ಯಾಯ ಮಾಡಿದ್ದೀರಿ. ನಿಮ್ಮಿಂದ ಎಷ್ಟೋ ಜೀವರಾಶಿಗಳು ಹಿಂಸೆಗೆ ದುಃಖಕ್ಕೆ ಒಳಗಾಗಿದ್ದಾರೆ. ಆ ಎಲ್ಲ ಅನೇಕ ಜನ್ಮಗಳಲ್ಲಿ ನಡೆದ ಎಲ್ಲ ಆತ್ಮಗಳನ್ನು ಆವಾಹನೆ ಮಾಡ್ತಾ ಇದ್ದೀನಿ. ಆವಾಹಯಾಮಿ, 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 ಆವಾಹಯಾಮಿ. ಆ ಎಲ್ಲ ಆತ್ಮಗಳು ಕೂಡ ನಿಮ್ಮ ಮುಂದೆ ಬಂದು ನಿಂತಿದ್ದಾವೆ. ಆ ಎಲ್ಲ ಆತ್ಮಗಳಲ್ಲಿ ಆ ಎಲ್ಲ ಆತ್ಮಗಳಲ್ಲಿ ಶಕ್ತಿಯನ್ನು ನಾನು ರವಾನೆ ಮಾಡ್ತಾ ಇದ್ದೇನೆ. ಆ ಆತ್ಮಗಳಿಗೆ ಆ ಶಕ್ತಿ ಅವರೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ಕ್ಷಮಾಗುಣದ ಭಾವನೆಯನ್ನು ತುಂಬುತ್ತಾ ಇದೆ. ಈಗ ಆ ಎಲ್ಲ ಆತ್ಮಗಳಲ್ಲಿ ನೀವು ಮನಸ್ಪೂರ್ವಕವಾಗಿ ಮನಸ್ಸಿನಿಂದ ಹೃದಯದಿಂದ ಕೇಳ್ಕೊಳ್ಳಿ. ನಾನು ನಮ್ಮ ಗುರುಗಳ ಸಮ್ಮುಖದಲ್ಲಿ, ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನನಗೆ ಅತ್ಯಂತ ಪಶ್ಚಾತ್ತಾಪವಾಗಿದೆ. ಪಶ್ಚಾತ್ತಾಪದಿಂದ ಹೃದಯಪೂರ್ವಕವಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ, ದಯಮಾಡಿ ನನ್ನನ್ನು ಕ್ಷಮಿಸಿ. ಸಾರಿ, ಸಾರಿ, ಸಾರಿ. ದಯಮಾಡಿ ನನ್ನನ್ನು ಕ್ಷಮಿಸಿ. ಸಾರಿ, 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 ಸಾರಿ. ನೋಡಿ, ಆ ಆತ್ಮಗಳು ಏನ್ ಹೇಳ್ತಾ ಇದ್ದಾರೆ. ದಯಮಾಡಿ ನನ್ನನ್ನ ಕ್ಷಮಿಸಿ, ನನಗೆ ಆಶೀರ್ವಾದವನ್ನು ಮಾಡಿ, ನನಗೆ ನನ್ನ ಆತ್ಮದ ಉದ್ಧಾರಕ್ಕಾಗಿ ನನಗೆ ಸಹಾಯ ಮಾಡಿ ಅಂತ ಆತ್ಮಗಳೆಲ್ಲ ನೀವು ಕೇಳ್ಕೊಳ್ತಾ ಇದ್ದೀರಿ. ಹ್ಮ್. ಗೊತ್ತಾಗ್ತಿದೆಯಾ? ಆ ಆತ್ಮಗಳೆಲ್ಲ ನಿಮ್ಮನ್ನ ಕ್ಷಮಿಸಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಅನುಭವ ನಿಮಗೆ ಆಗ್ತಾ ಇದೆ. ಗೊತ್ತಾಗ್ತಿದೆಯಾ? ಎಸ್ ಮಾಸ್ಟರ್. ಏನ್ ಗೊತ್ತಾಗ್ತಾ ಇದೆ? ಒಂದು ಆನೆ ಸೊಂಟ್ಲಿಂದ ಎತ್ತಿ ಮಾಡ್ತಿರೋದು ಗೊತ್ತಾಗ್ತಿದೆ. ವೆರಿ ಗುಡ್. ಹ್ಮ್. ಅದು ಒಂದೇ ಸ್ಪಷ್ಟವಾಗಿ ಕಾಣ್ತಿರೋದು. ಅಲ್ಲದಿಲ್ಲ,
ನೋಡಿ, ಇನ್ನೂ ಬೇಕಾದಷ್ಟು ಆತ್ಮಗಳಿದ್ದಾವೆ. ಎಲ್ಲ ಆತ್ಮಗಳು ಕೂಡ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕ್ಷಮಿಸಿ, ಕ್ಷಮೆಯನ್ನ ನೀಡಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಎಲ್ಲ ಆತ್ಮಗಳಿಗೆ ಕೃತಜ್ಞತೆಗಳನ್ನ ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನೀವು ಅನೇಕ ಜನ್ಮಗಳನ್ನ ಎತ್ತಿ ಬಂದಿರ್ತೀರಿ. ಅನೇಕ ಜನ್ಮಗಳಲ್ಲಿ ನಿಮಗೆ ಎಷ್ಟೋ ದುಃಖಗಳಾಗಿರ್ಬೋದು, ನೋವುಗಳಾಗಿರ್ಬೋದು, ಸಂಕಟಗಳಾಗಿರ್ಬೋದು. ನಿಮ್ಮ ಭಾವನೆಗಳಲ್ಲಿ ಏನೆಲ್ಲ ನಿಮಗೆ ದುಃಖ, ಸಮಾಧಾನ, ತೃಪ್ತಿ ಎಲ್ಲ ಆ ಜನ್ಮಗಳಲ್ಲಿ ಆಗಿತ್ತು. ಆ ಎಲ್ಲ ನೆನಪುಗಳು, ಅನವಶ್ಯಕವಾದ ನಿಮ್ಮ ಭಾವನಾತ್ಮಕ ನೆನಪುಗಳೆಲ್ಲ ನಿಮ್ಮ ಸುತ್ತ ಮನಸ್ಸಿನಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಶರೀರದಲ್ಲಿ ಹಾಗೇ ಕೂತಿರ್ತದೆ. ಅದನ್ನು ಜನ್ಮಗಳಿಂದ ತಗೊಂಡು ಬರ್ತಾ ಇದ್ದೀವಿ. ಅನವಶ್ಯಕವಾದ ಎಲ್ಲ ನಿಮ್ಮ ಭಾವನೆಗಳನ್ನು ಈ ಕ್ಷಣದಲ್ಲಿ ನೀವು ನಿಮ್ಮ ದೇಹದಿಂದ, ನಿಮ್ಮ ಆತ್ಮದಿಂದ, ನಿಮ್ಮ ಸುತ್ತ ಮನಸ್ಸಿನಿಂದ, ನಿಮ್ಮ ಸಂಪೂರ್ಣ ಶರೀರದಿಂದ ಹೊರಗಡೆಗೆ ಹಾಕ್ತಾ ಇದ್ದೀರಿ, ರಿಲೀಸ್ ಮಾಡ್ತಾ ಇದ್ದೀರಿ. ನಿಮ್ಮ ಜನ್ಮಗಳ ಬಂದಂತಹ ಎಮೋಷನಲ್ ಬ್ಲಾಕೇಜ್ಗಳನ್ನು ಹೊರಗಡೆಗೆ ರಿಲೀಸ್ ಮಾಡ್ತಾ ಇದ್ದೀರಿ. ನೀವು ಅನ್ಕೊಂಡ್ರೆ ಸಾಕು, ನಾನು ಅವೆಲ್ಲವನ್ನ ಹೊರಗಡೆಗೆ ರಿಲೀಸ್ ಮಾಡ್ತಾ ಇದ್ದೇನೆ ಅಂತ. ಅವೆಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ ಎಲ್ಲ ಅನೇಕ ಜನ್ಮಗಳ ನಿಮ್ಮ ಎಮೋಷನಲ್ ಬ್ಲಾಕೇಜ್ಗಳೆಲ್ಲ ಹೊರಗಡೆಗೆ ಬರ್ತಾ ಹೊರಗಡೆಗೆ ಬರ್ತಾ ಹೊರಗಡೆಗೆ ಬರ್ತಾ ಸಂಪೂರ್ಣವಾಗಿ ನಿಮ್ಮ ದೇಹದಿಂದ, ಮನಸ್ಸಿನಿಂದ, ನಿಮ್ಮ ಸುತ್ತ ಮನಸ್ಸಿನಿಂದ, ನಿಮ್ಮ ಆತ್ಮದಿಂದ ಅನೇಕ ಜನ್ಮಗಳಿಂದ ಹಿಡಿದು ಈ ದಿನದ ಈ ಕ್ಷಣದವರೆಗೆ ನಿಮ್ಮೊಳಗೆ ಏನೆಲ್ಲ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಅನವಶ್ಯಕವಾದ ದುಃಖ, ಅಸಮಾಧಾನ, ತೃಪ್ತಿ, ಎಮೋಷನಲ್ ಬ್ಲಾಕೇಜ್ಗಳೇನಿತ್ತು ಆ ಎಲ್ಲವನ್ನ ದೇಹದಿಂದ ಹೊರಗೆ ಹಾಕ್ತಾ ಇದ್ದೀರಿ. ಹೊರಗೆ ಹಾಕ್ತಾ ಹೊರಗೆ ಹಾಕ್ತಾ ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ ಹೊರಗಡೆಗೆ ಹಾಕಿದ್ದೇನೆ. ಅದನ್ನ ಒಂದು ದೂರದ ಉಪ್ಪು ಸಮುದ್ರಕ್ಕೆ ಒಂದು ದೂರದ ಉಪ್ಪು ಸಮುದ್ರಕ್ಕೆ ಆ ಎಲ್ಲ ನೆಗೆಟಿವ್ ಎಮೋಷನಲ್ ಬ್ಲಾಕೇಜ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೇನೆ. ರಿಲೀಸ್ ಮಾಡ್ತಾ ಇದ್ದೇನೆ. ರಿಲೀಸ್ ಮಾಡ್ತಾ ಇದ್ದೇನೆ. ಅದೆಲ್ಲ ದೂರದ ಒಂದು ಉಪ್ಪು ಸಮುದ್ರಕ್ಕೆ ಎಲ್ಲ ರವಾನೆ ಆಗಿದೆ. ಈಗ ನಿಮ್ಮ ದೇಹವನ್ನ, ಶರೀರವನ್ನ ಆವಾಹನೆ ಮಾಡೋಣ. ನಿಮ್ಮದೇ ಆತ್ಮವನ್ನ ಆವಾಹನೆ ಮಾಡೋಣ. ಆಯ್ತಾ? ನಿಮ್ಮ ಆತ್ಮವನ್ನ, ನಿಮ್ಮ ದೈಹಿಕ ಶರೀರವನ್ನ, ನಿಮ್ಮ ಮಾನಸಿಕ ಶರೀರವನ್ನ, ಎಲ್ಲ ಶರೀರಗಳನ್ನ ಆವಾಹನೆ ಮಾಡಬೇಕು. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಈಗ ನಿಮ್ಮ ಶರೀರಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಎಲ್ಲ ಶರೀರಗಳಿಗೆ ಕ್ಷಮಾಪಣೆಯನ್ನು ಕೇಳಿಕೊಳ್ಳಿ. ಮುಂದಿನ ಅನೇಕ ಜನ್ಮಗಳಲ್ಲಿ ಮತ್ತೆ ಈ ಜನ್ಮಗಳಲ್ಲಿ ನಾನು ನನಗೆ, ನನ್ನ ದೇಹಕ್ಕೆ, ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗೆ, ನನ್ನ ಎಲ್ಲ ಶರೀರಗಳಿಗೆ ದುಃಖ ನೀಡಿದ್ದರೆ, ಅಸಮಾಧಾನ ಉಂಟು ಮಾಡಿದರೆ, ಅವಮಾನ ಮಾಡಿದರೆ, ಅಸಹ್ಯವಾಗಿ ಕಂಡಿದ್ದರೆ, ನನಗೆ ನಾನೇ ದ್ರೋಹ ಮಾಡಿಕೊಳ್ಳುವ ಕೆಲಸ ಮಾಡಿದ್ರೆ, ಅವೆಲ್ಲ ತಪ್ಪಿಗಾಗಿ, ನನ್ನೆಲ್ಲ ನನ್ನ ಆತ್ಮವನ್ನು ನಾನೇ ಹಂತಕನಾಗಿ ಕೆಲಸ ಮಾಡಿದ್ದಕ್ಕಾಗಿ, ಎಲ್ಲ ನನ್ನ ತಪ್ಪಿಗಾಗಿ ನನ್ನ ದೇಹಕ್ಕೆ, ನನ್ನ ಶರೀರಕ್ಕೆ, ನನ್ನ ಆತ್ಮಕ್ಕೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನನ್ನ ಕ್ಷಮಿಸು. ದಯಮಾಡಿ ನನ್ನನ್ನು ಕ್ಷಮಿಸು. ನಿಮ್ಮ ಇಡೀ
ದೈಹಿಕ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೆ, ಪ್ರತಿಯೊಂದು ಜೀವಕೋಶಗಳಿಗೆ ಕ್ಷಮೆ ಕೇಳಿಕೊಳ್ಳು. ದಯಮಾಡಿ ನನ್ನನ್ನು ಕ್ಷಮಿಸು. ದಯಮಾಡಿ ನನ್ನನ್ನು ಕ್ಷಮಿಸು. ಸಾರಿ, 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 ಸಾರಿ. ಇನ್ನು ಮುಂದೆ ನನ್ನ ಸಾಧನೆಗೆ, ನನ್ನ ಬದುಕಿಗೆ ಸಂಪೂರ್ಣ ಸಹಕಾರವನ್ನು ನೀಡು. ಸ್ವಲ್ಪವೂ ಕಿಂಚಿತ್ತೂ ತೊಂದರೆ ನೀಡದೆ ಸಂಪೂರ್ಣವಾಗಿ ಸಹಕಾರ ನೀಡು. ನಾನು ನಿನ್ನನ್ನು ಅತ್ಯಂತ ಗೌರವದಿಂದ ನೋಡ್ತಾ ಇದ್ದೇನೆ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ. ಇನ್ನು ಮುಂದೆ ನೀನು ನನ್ನನ್ನು ಸಹಕರಿಸು ಅಂತ ಹೇಳಿ ನಿಮ್ಮ ಆತ್ಮಕ್ಕೆ, ನಿಮ್ಮ ಈ ಶರೀರಕ್ಕೆ, ನಿಮ್ಮ ಎಲ್ಲ ಶರೀರಗಳಿಗೆ ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೊತ್ತಾಗ್ತಾ ಇದೆಯಾ? ಎಸ್ ವೆರಿ ಗುಡ್. ಏನ್ ಗೊತ್ತಾಗ್ತಾ ಇದೆ? ಹ್ಮ್ ಒಂದು ಎಲ್ಲ ದೂರ ಆಗಿರೋ ಥರ. ವೆರಿ ಗುಡ್. ಹ್ಮ್. ಆ ವಿಶ್ವಮೂಲ ಚೈತನ್ಯ ಪರಬ್ರಹ್ಮನಿಂದ ಅಗಾಧವಾದ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಬ್ರಹ್ಮಾಂಡದಿಂದ ಸಂಪೂರ್ಣ ಆ ಬ್ರಹ್ಮನ ಶಕ್ತಿಯನ್ನ ಆವಾಹನೆ ಆವಾಹನೆ ಮಾಡಿ. ಆ ಆ ಪರಬ್ರಹ್ಮನಿಂದ ಅಗಾಧವಾದ ವಿಶ್ವಶಕ್ತಿ ಬಂದಿದೆ. ಆ ಶಕ್ತಿ ಬೆಳಕಿನ ರೂಪದಲ್ಲಿ ಬಂದಿದೆ. ನಿಧಾನವಾಗಿ ನಿಮ್ಮ ತಲೆಯಿಂದ ಸಂಪೂರ್ಣವಾಗಿ ನಿಮ್ಮ ಶರೀರವನ್ನು ಆವರಿಸಿಕೊಳ್ತಾ, ಸಂಪೂರ್ಣ ನಿಮ್ಮ ಶರೀರವನ್ನೇ ಆವರಿಸಿಕೊಳ್ತಾ, ನಿಮ್ಮ ದೇಹದ ನರನಾಡಿಗಳಲ್ಲೆಲ್ಲ ಪರಬ್ರಹ್ಮನ ಶಕ್ತಿ ತುಂಬಿಕೊಳ್ತಾ ಇದೆ, ತುಂಬಿಕೊಳ್ತಾ ಇದೆ. ನಿಮ್ಮ ದೇಹದ ಪಾದಗಳವರೆಗೆ ಸಂಪೂರ್ಣವಾಗಿ ನಿಮ್ಮ ಶರೀರದಲ್ಲಿ ಅಣು ಅಣುವಿನಲ್ಲೂ ಪ್ರತಿಯೊಂದು ಜೀವಕೋಶಗಳಲ್ಲಿ, ಕಣಗಳಲ್ಲಿ ಆ ಪರಬ್ರಹ್ಮನ ಶಕ್ತಿಯ ಚೈತನ್ಯವೇ ತುಂಬಿಕೊಳ್ತಾ, ಸಂಪೂರ್ಣವಾಗಿ ತುಂಬಿಕೊಳ್ತಾ ಇದೆ. ಪರಬ್ರಹ್ಮನ ಚೈತನ್ಯ ಶಕ್ತಿ ನಿಮ್ಮೊಳಗೆ ತುಂಬ್ತಾ, ನೋಡಿ ಈಗ ಆ ಬೆಳಕು ನಿಮ್ಮ ಶರೀರದ ಅಣುವಿನಲ್ಲೂ ತುಂಬಿಕೊಂಡಿದೆ. ನೋಡಿ, ನಿಮ್ಮ ಶರೀರದಲ್ಲಿ ಬೆಳಕನ್ನ ಬಿಟ್ಟು, ಆ ಪರಬ್ರಹ್ಮನ ಶಕ್ತಿಯನ್ನ ಬಿಟ್ಟು ಬೇರೆ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ? ಕಪ್ಪು ಮಸಿ ಬಡಿದ ಹಾಗೆ, ಹೊಗೆ ತುಂಬಿದ ಹಾಗೆ ಏನಾದರೂ ಇರುವ ಹಾಗೆ ಏನಾದರೂ ಅನಿಸ್ತಾ ಇದೆಯಾ ನೋಡಿ? ಕಾಣಿಸ್ತಾ ಇದೆ ನಿಮಗೆ? ಅಂದ್ರೆ ಹ್ಮ್ ಸುತ್ತ ಕಪ್ಪಗಿದೆ, ಎಲ್ಲಿ ಮಧ್ಯದಲ್ಲಿ ಏನೋ ಒಂಥರ ಬೆಳಕು ಕಾಣ್ತದೆ ಅಷ್ಟೇ. ಎಲ್ಲಿ ಕಾಣಿಸ್ತಾ ಇದೆ? ಹ್ಮ್ ತಲೆ ಹತ್ರ. ತಲೆ ಹತ್ರ ಕಾಣಿಸ್ತಾ ಇದೆಯಾ? ಹ್ಮ್. ನೋಡಿ, ಅದನ್ನೇ ದಿಟ್ಟಿಸಿ ನೋಡ್ತಾ ಇರಿ. ಏನು ನೋಡಿ ಅದು ಗೊತ್ತಾಗ್ತದೆ. ಅದನ್ನೇ, ಆ ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇರೋದನ್ನೇ ದಿಟ್ಟಿಸಿ ನೋಡ್ತಾ ಇರಿ. ದುರ್ಗುಟ್ಕೊಂಡು ನೋಡೋದು ಅಂತೀವಲ್ಲ ಹಾಗೆ ನೋಡ್ತಾ ಇರಿ. ಮನಸ್ಸಿನಲ್ಲಿ ನೋಡ್ತಾ ಇರಿ, ಒಳಗಣ್ಣಿನಿಂದ ನೋಡಿ ಅದು ಗೊತ್ತಾಗ್ತಾ ಇದೆ ಏನು ಅಂತ. ಗೊತ್ತಾಗ್ತಾ ಇದೆಯಾ?
ಇಲ್ಲ. ನೋಡಿ, ಅದನ್ನೇ ದೀರ್ಘವಾಗಿ ಗಮನಿಸ್ತಾ ಇರಿ. ಓಕೆ. ಈಗ ಅದನ್ನ ಹೊರಗೆ ಹಾಕೋಣ, ಆಯ್ತಾ? ನೋಡಿ, ಹ್ಮ್. ನೋಡಿ, ನನ್ನ ಕೈಯಿಂದ ಒಂದು ದಿವ್ಯವಾದ ಬೆಳಕು ಬರ್ತಾ ಇದೆ. ಶಕ್ತಿ ಬೆಳಕಿನ ರೂಪದಲ್ಲಿ ಬರ್ತಾ ಬಂದು ನಿಮ್ಮ ತಲೆಯನ್ನ ಪ್ರವೇಶ ಮಾಡ್ತಾ ಇದೆ. ಆ ಕಪ್ಪು ಕಾಣಿಸ್ತಾ ಇದೆಯಲ್ವ ಛಾಯೆ, ಅದರ ಮೇಲೆ ಆ ಬೆಳಕು, ಆ ಶಕ್ತಿ ಬೀಳ್ತಾ ಇದೆ. ಅದು ಬಿದ್ದ ಹಾಗೆ ಅಸಂಪೂರ್ಣ ನಿಮ್ಮ ತಲೆಯಿಂದ, ನಿಮ್ಮ ಶರೀರದಿಂದ ಆ ಕಪ್ಪು ಏನು ಬ್ಲಾಕೇಜ್ ಇದೆ ಅದು ದೇಹದಿಂದ ಹೊರಗೆ ಬರ್ತಾ ಇದೆ. ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದೆ. ನಿಧಾನವಾಗಿ ಅದು ಹೊರಗೆ ಬಂದ ಹಾಗೆ ನಿಮ್ಮ ತಲೆಯಲ್ಲಿ ಬೆಳಕು ತುಂಬಿಕೊಳ್ತಾ ಇದೆ. ನೋಡಿ, ಸಂಪೂರ್ಣ ನಿಮ್ಮ ತಲೆಯಿಂದ, ನಿಮ್ಮ ಶರೀರದಿಂದ ಎಲ್ಲ ಬ್ಲಾಕೇಜ್ಗಳು ಹೊರಗೆ ಬಂದಿವೆ. ಈಗ ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಬೆಳಕು ಕಾಣ್ತಿದೆ. ವೆರಿ ಗುಡ್. ಅದನ್ನ, ಆ ಬ್ಲಾಕೇಜ್ ಅನ್ನ ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೇನೆ. ಒಂದು ದೂರದ ಉಪ್ಪು ಸಮುದ್ರದಲ್ಲಿ ಅದೆಲ್ಲ ಲೀನವಾಗಿ ಹೋಗಿದೆ. ನಿಮ್ಮೊಳಗೆ ಆ ಪರಮಾತ್ಮ ಶಕ್ತಿ ನರನಾಡಿಗಳಲ್ಲಿ 72,000 ನಾಡಿಗಳಲ್ಲಿ ಸಂಚಾರ ಆಗ್ತಾ ನಿಮ್ಮ ಅಣುವಿನಲ್ಲಿ, ಜೀವದ ಒಂದೊಂದು ಕಣದಲ್ಲೂ ಕೂಡ ಆ ಪರಬ್ರಹ್ಮನ ಶಕ್ತಿಯೇ ತುಂಬಿಕೊಂಡು, ಆ ಶಕ್ತಿ ನಿಮ್ಮೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ವಿಶ್ವಾಸ, ಸತ್ಯ, ನ್ಯಾಯ, ನೀತಿ, ಧರ್ಮ, ಜ್ಞಾನ, ಕೀರ್ತಿ, ಯಶಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ, ಕೀರ್ತಿ, ಹಣ, ಸಂಪತ್ತು, ಐಶ್ವರ್ಯ, ಮನೆ, ನೀವು ಏನೇನೆಲ್ಲ ಬಯಸ್ತಾ ಇದ್ದೀರಿ ಎಲ್ಲವನ್ನು ಕೂಡ ಆ ಬೆಳಕು ನಿಮಗೆ ಅನುಗ್ರಹಿಸ್ತಾ ಬ್ರಹ್ಮಾಂಡದಿಂದ ಅಬಾಂಡೆನ್ಸ್ ಅನ್ನ ಆವಾಹನೆ ಮಾಡ್ತಾ ಇದ್ದೀನಿ. ಅವಾಹಯಾಮಿ, ಅವಾಹಯಾಮಿ, ಅವಾಹಯಾಮಿ. ನಿಮ್ಮ ಬದುಕಿನಲ್ಲಿ ಅಬಾಂಡೆನ್ಸ್ ಅನ್ನೋದು, ಸರ್ವ ಸಂಪತ್ತು, ದುಡ್ಡು, ಹಣ ಸುರಿತಾ ಇದೆ. ಬ್ರಹ್ಮಾಂಡದಿಂದ ನಿಮಗೆ ಅವಕಾಶಗಳು, ಕೀರ್ತಿ, ಯಶಸ್ಸು, ಸಂಪತ್ತು, ಹಣ ಹರಿದು ಬರ್ತಾ ಇದೆ. ಹರಿದು ಬರ್ತಾ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ಚರಾಚರ ಜೀವರಾಶಿಗಳು, ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬರಲ್ಲೂ ಕೂಡ ಪ್ರೇಮ ಭಾವ, ಪ್ರೇಮ ತತ್ವವೇ ಹರಡ್ತಾ ಇದೆ. ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ಎಲ್ಲರೂ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲ ಕಡೆ ಹೋದಲ್ಲಿ ನಿಮಗೆ ಸನ್ಮಾನಗಳು ದೊರೀತಾ ಇದೆ, ಗೌರವ ದೊರೀತಾ ಇದೆ. ಇಡೀ ಜಗತ್ತು ನಿಮ್ಮನ್ನ ಗೌರವ ಭಾವನೆಯಿಂದ ನೋಡ್ತಾ, ನೀವು ಅಂದುಕೊಂಡು ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ಇಚ್ಛೆಗಳು ಎಲ್ಲವೂ ಈಡೇರುತ್ತಾ ಇದ್ದಾವೆ. ನಿಮ್ಮ ಭವಿಷ್ಯ, ನಿಮ್ಮ ಜೀವನ ಉಜ್ವಲವಾಗಿ ಬೆಳಗ್ತಾ ಇದೆ. ಈ ದಿನದಿಂದ, ಈ ಕ್ಷಣದಿಂದ ನಿಮ್ಮ ಬದುಕು ಬದಲಾಗಿದೆ. ನೀವು ಇಷ್ಟಪಡುವ ಬದುಕು ನಿಮ್ಮದಾಗಿದೆ. ಆ ಪರಬ್ರಹ್ಮನ ಶಕ್ತಿ ನಿಮ್ಮ ಅಣುವಿನಲ್ಲಿ ಸಂಚಾರವಾಗ್ತಾ ಇದೆ. ನೋಡಿ, ಇನ್ನು 5 ವರ್ಷ ಮುಂದೆ ಹೋಗಿ ನಿಮ್ಮ ಭವಿಷ್ಯ, ನಿಮ್ಮ ಜೀವನ ಹೇಗಿದೆ ನೋಡಿ. ಏನೆಲ್ಲ ಬದಲಾವಣೆ ಇದೆ, ಏನೆಲ್ಲ ನಿಮ್ಮ ಜೀವನದಲ್ಲಿ ನಡೆದಿದೆ ನೋಡಿ. ಗೊತ್ತಾಗ್ತಿದ್ಯಾ? 2030ಕ್ಕೆ ಹೋಗಿ ನೋಡಿ ನಿಮ್ಮ ಜೀವನವನ್ನ, ಏನೆಲ್ಲ ಬದಲಾವಣೆ ಆಗಿದೆ ನೋಡಿ. ಮದುವೆ ಆಗಿರೋದು ಕಾಣ್ತಿದೆ.
ಮದುವೆ ಆಗಿದೆಯಾ? ಹ್ಮ್. ವೆರಿ ಗುಡ್. ಮತ್ತೆ ಒಂದು ಮಗು ಆಟ ಆಡ್ತಿದೆ. ವೆರಿ ಗುಡ್. ಮತ್ತೆ ಚೆನ್ನಾಗಿದೆಯಾ ಸಂಸಾರಿಕ ಜೀವನ? ಹ್ಮ್. 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 ಚೆನ್ನಾಗಿದೆ. ಗುಡ್. ಹೇಗಿದೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ? ಶ್ರೀಮಂತಿಕೆ, ಅಬೌಂಡೆನ್ಸು, ಯಶಸ್ಸು, ಕೀರ್ತಿ ಎಲ್ಲ ಬಂದಿದೆಯಾ? ಹ್ಮ್. ಸೊ, ಏನು ಗೊತ್ತಾಗ್ತಾ ಇಲ್ಲ. ಮಗು ಮದುವೆ ಅಷ್ಟೇ ಕಾಣ್ತದೆ. ನೋಡಿ, ಇನ್ನೂ ಒಂದು 5 ವರ್ಷ ಮುಂದೆ ಹೋಗಿ, ಇವತ್ತಿನ ಒಂದು 10 ವರ್ಷ ಮುಂದೆ ಹೋಗಿ ನೋಡಿ, ನಿಮ್ಮ ಜೀವನ ಹೇಗಿದೆ, ನಿಮ್ಮ ಜೀವನ ಶೈಲಿ ಹೇಗಿದೆ, ಏನೆಲ್ಲ ಬದಲಾವಣೆ ಆಗಿದೆ, ನಿಮ್ಮ ಮನೆಯ ಹಣಕಾಸು ಸ್ಥಿತಿ ಹೇಗಿದೆ ನೋಡಿ. ಹ್ಮ್. ಬೀಚ್ ಹತ್ರ ಇದ್ದೀವಿ. ಹ್ಮ್. ಬೀಚ್ ಹತ್ರ ಇದ್ದೀವಿ. ವೆರಿ ಗುಡ್. ಮನೆ ಚೆನ್ನಾಗಿದೆ. ಹ್ಮ್. ಚೆನ್ನಾಗಿದೆಯಾ? ಹ್ಮ್. ವೆರಿ ಗುಡ್. ಈಗ ವಾಪಸ್ ಬನ್ನಿ, ಇವತ್ತು ಈ ಕ್ಷಣಕ್ಕೆ ಬನ್ನಿ. ಏನಾದರೂ ನಿಮಗಿನ್ನೂ ಎಕ್ಸ್ಪೆಕ್ಟೇಷನ್ಗಳಿದಾವ? ನೋಡಿ, ಯಾವತ್ತು ನಿಮಗೆ ಮದುವೆ ಆಗ್ತದೆ, ಈ ದಿನದಿಂದ ಎಷ್ಟು ದಿನಕ್ಕೆ, ಯಾವಾಗ ಮದುವೆ ಆಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ನೋಡಿ. ಆಗ್ತಿದೆಯಾ? ಯಾರೋ ಒಬ್ರು ಕುತ್ಕೊಂಡು ಟಿಫನ್ ಮಾಡ್ತಿರೋ ತರ ಹ್ಮ್. ಕಾಣ್ತಿದೆ. ಓಕೆ. ಹ್ಮ್. ಓಕೆ. ಒಟ್ಟಿನಲ್ಲಿ ಖುಷಿ ಇದೆಯಾ? Yes. ಹ್ಮ್. ನೋಡಿ, ಈಗ ಲಕ್ಷ್ಮಿ ಕುಬೇರರನ್ನ ಆವಾಹನೆ ಮಾಡ್ತಾ ಇದ್ದೀನಿ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ನಿಮಗೆ ಅಬಾಂಡೆನ್ಸ್ ಅನ್ನ ಕೊಡಲಿ, ಸಂಪತ್ತನ್ನ ಕೊಡಲಿ, ನಿಮ್ಮ ಕನಸುಗಳನ್ನೆಲ್ಲ ಈಡೇರಿಸುವಷ್ಟು ಸಂಪತ್ತು ನಿಮ್ಮದಾಗಲಿ ಅಂತ ಹೇಳಿ ಅವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸಂಪತ್ತು ಅವರಿಂದ ಹರಿದು ಬರ್ತಾ ಇದೆ ನೋಡಿ, ನಿಮಗೆ ಅದು ಅನುಭವಕ್ಕೆ ಬರ್ತಾ ಇದೆ. Mm. Gold coin ಕಾಣಿಸ್ತಿದೆ. ವೆರಿ ಗುಡ್. ನೋಡಿ, ಸುರಿದು ಬರ್ತಾ ಇದೆ ಆ ಲಕ್ಷ್ಮೀ ಕುಬೇರರಿಂದ ನಿಮ್ಮ ಬದುಕು, ನಿಮ್ಮ ಮನೆ, ನಿಮ್ಮ ಸಂಸಾರ ಎಲ್ಲವೂ ಅಬಾಂಡೆನ್ಸ್ ಮಯವಾಗ್ತಾ ಇದೆ. ಸಂಪತ್ತಿನಿಂದ, ದುಡ್ಡು ಬಂಗಾರದಿಂದ, ಯಶಸ್ಸು ಕೀರ್ತಿಯಿಂದ ತುಂಬಿಕೊಳ್ತಾ ಇದೆ. ಏನು ಕೊರತೆ ಆಗದ ಹಾಗೆ
ನಿಮ್ಮ ಬದುಕು ಬದಲಾಗ್ತಾ ಇದೆ. ನೀವು ಬಯಸಿದ ಬದುಕು ನಿಮ್ಮದಾಗ್ತಾ ಇದೆ. ಧನ್ಯವಾದಗಳನ್ನು ಹೇಳಿ, ಕೃತಜ್ಞತೆಗಳನ್ನು ತಿಳಿಸಿ ಅವರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಏನಾದರೂ ಇನ್ನೂ ಏನಾದರೂ ಏನ್ ಅನ್ನಿಸ್ತಾ ಇದೆ? ಆತ್ಮಕ್ಕೆ ಖುಷಿ ಇದೆಯಾ? ಖುಷಿ ಇದೆ. ಸಮ- ಸಮಾಧಾನ ಇದೆಯಾ? ಹ್ಮ್. ವೆರಿ ಗುಡ್. ನೋಡಿ, ಇನ್ನೂ ಏನಾದರೂ ದೋಷ ಗೀಷ ಉಳ್ಕೊಂಡಿದಾವ? ಯಾವ ದೋಷ ಉಳ್ಕೊಂಡಿಲ್ಲ. ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ, ನಿಮ್ಮ ದೇಹ, ಆತ್ಮ, ನಿಮ್ಮ ಎಲ್ಲದರಿಂದಲೂ ಎಲ್ಲ ಕ್ಲಿಯರ್ ಆಗಿದೆ. ಆಯ್ತಾ? ಹ್ಮ್. ವೆರಿ ಗುಡ್. ನಿಮ್ಮ ತಲೆಯಿಂದ ಪಾದದವರೆಗೆ ನಿಮ್ಮ ಶರೀರವನ್ನು ಗಮನಿಸ್ತಾ ಬನ್ನಿ. ಏನಾದರೂ ಬೆಳಕು ಬಿಟ್ಟು ಬೇರೆ ಏನಾದರೂ ಕಾಣಿಸ್ತದ ನೋಡಿ. ಕಾಣಿಸ್ತಾ ಇದೆಯಾ? ಬೆಳಕಷ್ಟೇ ಕಾಣ್ತಿದೆ ಮಾಸ್ಟರ್. ವೆರಿ ಗುಡ್. ನೋಡಿ, ನನ್ನನ್ನು ನೋಡಿ, ಹೇಗೆ ಕಾಣಿಸ್ತಾ ಇದ್ದೇನೆ ನೋಡಿ, ಯಾವ ರೂಪದಲ್ಲಿ ಕಾಣಿಸ್ತಾ ಇದ್ದೇನೆ ನೋಡಿ, ನಿಮ್ಮ ದಿವ್ಯ ದೃಷ್ಟಿಯಲ್ಲಿ ನೋಡಿ. ಕೃಷ್ಣ, ಹ್ಮ್ ಕೃಷ್ಣ, ನೋಡಿ, ಸ್ಪಷ್ಟವಾಗಿ ನೋಡಿ. ತಪ್ಪಿದ್ಯಾ? ಹ್ಮ್. ಕೃಷ್ಣನ ಇಮೇಜ್ ಅಷ್ಟೇ ಕಾಣ್ತಿದೆ. ಕೃಷ್ಣನ ರೂಪ ಕಾಣಿಸ್ತಾ ಇದೆಯಾ? ಹ್ಮ್. ವೆರಿ ಗುಡ್. ನಾವು ಮೊದಲು ನೋಡಿದ್ವಲ್ಲ ದೇವಸ್ಥಾನದಲ್ಲಿ ಕೃಷ್ಣ, ಹ್ಮ್ ಅದೇ ತರ ಕಾಣ್ತಿದೆ. ಯಾವ ತರ? ದೇವಸ್ಥಾನದಲ್ಲಿ ಕೃಷ್ಣನ ಹ್ಮ್ ನೋಡಿದ್ವಲ್ಲ, ಓಕೆ. ಅದೇ ತರ ಇದೆ. ಕೊನೆಯ 5 ಸೆಕೆಂಡುಗಳು. 5